ಇವತ್ತು ನಮ್ಮ ಹತ್ರ ಇದೆ ರಿಯಲ್ಮಿ ಅವರ 14 5G ಸ್ಮಾರ್ಟ್ ಫೋನ್. ಇದರಲ್ಲಿ 6000 mAh ಬ್ಯಾಟ್ರಿ ಇದೆ, ಡೈಮೆನ್ಸಿಟಿ 6300 ಪ್ರೊಸೆಸರ್ ಇದೆ, IP69 ರೇಟಿಂಗ್ ಮತ್ತು ಇದು ನಿಮಗೆ ಕೇವಲ 19,990 ಅಂದರೆ 20,000 ರೂಪಾಯಿಗೆ ಸಿಗ್ತಾ ಇದೆ. ಈ ಪ್ರೈಸ್ ರೇಂಜ್ಗೆ ಈ ಫೋನ್ ಹೇಗಿದೆ ಅಂತ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಾಗೆ ಡೈರೆಕ್ಟಾಗಿ ನಮಗೊಂದು ಬಾಕ್ಸ್ ಸಿಗ್ತಾ ಇದೆ. ಇದನ್ನು ಓಪನ್ ಮಾಡ್ತಿದ್ದಂಗೆ ನಮಗೆ ಪ್ರೀಮಿಯಂ ಟೈಪ್ ವೈಟ್ ಕಲರ್ ಪೌಚ್ ಸಿಗ್ತಾ ಇದೆ. ಆನಂತರ ಸಿಮ್ ಎಜೆಕ್ಟರ್ ಟೂಲ್, ಯೂಸರ್ ಮ್ಯಾನ್ಯುವಲ್, ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ. ಅದರ ಕೆಳಗಡೆ ಫೋನ್ ಸಿಗ್ತಾ ಇದೆ ವಿತ್ ಗ್ರೀನ್ ಕಲರ್. ಇದು ಓಪನ್ ಮಾಡ್ತಿದ್ದಂಗೆ 45 ವಾಟ್ಸ್ ಅಡಾಪ್ಟರ್ ಸಿಗ್ತಾ ಇದೆ. ಆನಂತರ B2C ಕೇಬಲ್ ಸಿಗ್ತಾ ಇದೆ. ಈ ಫೋನ್ಗೆ ನೀವು ಜಸ್ಟ್ ಟೆಂಪರ್ಡ್ ಗ್ಲಾಸ್, ಪ್ರೀಮಿಯಂ ಗ್ಲಾಸ್ ಹಾಕೊಂಡ್ರೆ ಸಾಕು, ಇನ್ನೇನು ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ತುಂಬ ಪ್ರೀಮಿಯಂ ಫೋನ್ ಆಗಿದೆ. ಇದರ ಲುಕ್ ಚೆನ್ನಾಗಿದೆ. ಇದರ ಬ್ಯಾಕ್ನಲ್ಲಿ ಮ್ಯಾಟ್ ಫಿನಿಶಿಂಗ್ನ ಹೊಂದಿದೆ. ಇದರ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಈ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರಲ್ಲಿ 2 ಕ್ಯಾಮ್ರಾ ಇದೆ ಮತ್ತು ಒಂದು LED ಲೈಟಿಂಗ್ ಇದೆ. ಇದರ ಕೆಳಗಡೆ ರಿಯಲ್ಮಿ ಬ್ರ್ಯಾಂಡಿಂಗ್ ನೋಡೋಕ್ಕೆ ಸಿಗುತ್ತೆ ಮತ್ತು ಇದರ ಫ್ರೇಮ್ ಕೂಡ ಮ್ಯಾಟ್ ಫಿನಿಶಿಂಗ್ನ ಹೊಂದಿದೆ. ಇದು ಕೂಡ ಇನ್ ಆ್ಯಂಡ್ ಫೀಲ್ ತುಂಬ ಚೆನ್ನಾಗಿದೆ. ಇನ್ನು ಇದರ ಔಟ್ಡೋರ್ನಲ್ಲಿ ಶೈನ್ ಆಗುತ್ತೆ ಮತ್ತು ಇದರಲ್ಲಿ ಬೆಸ್ಟ್ ಡಿಸೈನ್ ಸಿಗುತ್ತೆ. ಈ ಫೋನ್ ಜಸ್ಟ್ 195 ಗ್ರಾಮ್ಸ್ ವೆಯ್ಟ್ ಇದೆ ಮತ್ತು 7.9 mm ಥಿಕ್ನೆಸ್ನ ಹೊಂದಿದೆ. ಫ್ರಂಟ್ನಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ ಮತ್ತು ಇದರ ಬ್ಲೆಸಲ್ಸ್ ತುಂಬ ಕಡಿಮೆ ಇದೆ. ಈ ಫೋನ್ 3 ಕಲರಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಸ್ಕಿನ್ ಗ್ರೀನ್. ಇನ್ನೂ ಉಳಿದ ಕಲರ್ ನೋಡೋದಾದರೆ ವೈಲೆಟ್ ಗ್ರೇಸ್ ಮತ್ತು ಸ್ಟೇನ್ ಲಿಂಕ್. ಈ 3 ಕಲರಲ್ಲಿ ಇದರ ಕಲರ್ ಯಾವುದು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಯಾವುದು ತುಂಬ ಪ್ರೀಮಿಯಮ್ ಆಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಫೋನ್ನ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಕೂಡ ಇದೆ ಮತ್ತು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೂಡ ಇದೆ. ಮತ್ತು ಈ ಫೋನ್ನ ಮೇಲೆ ಸ್ಪೀಕರ್ ಇದೆ ಮತ್ತು ಮೈಕ್ರೋಫೋನ್ ಇದೆ. ಈ ಫೋನಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದರ ಸೌಂಡ್ ನೀವೇ ಕೇಳಿ. ಇನ್ನು ಇದರ ಸೆಕ್ಯೂರಿಟಿ ಕಡೆ ಬಂದರೆ, ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗುತ್ತೆ. ಇದು ತುಂಬ ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಇದೆ. ಇದು ಕೂಡ ಫಾಸ್ಟಾಗಿ ವರ್ಕ್ ಆಗುತ್ತೆ. ಈ ಫೋನ್ಗೆ IP69 ವಾಟರ್ ಆ್ಯಂಡ್ ಡಸ್ಟ್ ರೇಟಿಂಗ್ ಸಿಗ್ತಾ ಇದೆ. ಇದರ ಮೇಲೆ ನೀರು ಬಿದ್ದರೂ ಏನಾಗಲ್ಲ ಮತ್ತು ಇದನ್ನು ಅಂಡರ್ ವಾಟರ್ ಯೂಸ್ ಮಾಡ್ಬೋದು. ಜೊತೆಗೆ ಅಂಡರ್ ವಾಟರ್ ಫೋಟೋಸ್ ಮತ್ತು ವಿಡಿಯೋಸ್ ಕೂಡ ತೆಗಿಬೋದು. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಈ ಫೋನಲ್ಲಿ 6.67 ಇಂಚಸ್ FHD ಪ್ಲಸ್ IPS LCD ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ನ ಹೊಂದಿದೆ. 2100 ನಿಟ್ ಪೀಕ್ ಬ್ರೈಟ್ನೆಸ್ ಇದೆ ಮತ್ತು ಇದು ಸ್ವಲ್ಪ ಬ್ರೈಟ್ ಆಗಿದೆ. ಔಟ್ಡೋರ್ನಲ್ಲಿ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ತುಂಬ ಯೂಟ್ಯೂಬ್ ಕಂಟೆಂಟ್ ನೋಡಿದ್ದೀನಿ. ಇದರ ಡಿಸ್ಪ್ಲೇ ತುಂಬ ಚೆನ್ನಾಗಿ ಕಾಣುತ್ತೆ, ಡೀಟೇಲ್ ಆಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ನ ಡಿಸ್ಪ್ಲೇ ಇಷ್ಟ ಆಗುತ್ತೆ. ಈ ಫೋನ್ 2 ವೇರಿಯಂಟ್ನಲ್ಲಿ ಸಿಗ್ತದೆ. 8GB RAM, 128GB ಸ್ಟೋರೇಜ್ ಮತ್ತು 8GB RAM 256GB ಸ್ಟೋರೇಜ್. ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ನ ತೊಗೊಳ್ಳಿ. ಇನ್ನು ಇದರ ಬ್ಯಾಟ್ರಿ ನೋಡೋದಾದರೆ, ಈ ಫೋನ್ನಲ್ಲಿ 6000 mAh ಬ್ಯಾಟ್ರಿ ಇದೆ ಮತ್ತು 45 ವಾಟ್ಸ್ ಚಾರ್ಜರ್ ಕೂಡ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟಾಗಿ ಚಾರ್ಜ್ ಆಗುತ್ತೆ. 1 hour 30 ಮಿನಿಟ್ಸಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 ಡೇ ಫುಲ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಕಡೆ ಬಂದರೆ, ಈ ಫೋನ್ನಲ್ಲಿ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಸ್ವಲ್ಪ ಪವರ್ಫುಲ್ ಆಗಿದೆ. ಇದರಲ್ಲಿ LPDDR4X RAM ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಈ ಫೋನ್ನಲ್ಲಿ 5 lakh ಪ್ಲಸ್ ಆಂಟಿಟ್ಯೂ ಸ್ಕೋರ್ ಇದೆ ಮತ್ತು 82% CPU ಥ್ರಾಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು BGMIನಲ್ಲಿ ಸ್ಮೂತ್ ಆಪ್ಷನಲ್ಲಿ ಅಲ್ಟ್ರಾ ಗ್ರಾಫಿಕ್ ಇಡ್ಬೋದು. ಗೇಮ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಕೂಡ ಆಗಲ್ಲ. ಆದರೆ ಈ ಫೋನ್ ಹೆವಿ ಗೇಮ್ಸ್ನ ಆಡೋದಕ್ಕಾಗಲ್ಲ, ಸ್ವಲ್ಪ ಗೇಮ್ಸ್ ಆಡ್ಬೋದು, ತುಂಬ ಚೆನ್ನಾಗಿದೆ. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದರೆ, ಇದರಲ್ಲಿ 50 MP OS ಮೇನ್ ಕ್ಯಾಮ್ರಾ ಇದೆ. ಎರಡನೇದು 2 MP ಡೆಪ್ತ್ ಕ್ಯಾಮ್ರಾ ಇದೆ. ಈ ಫೋನ್ ತೆಗೆಯೋ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ, ಡೀಟೇಲಿಂಗ್ ಆಗಿ ಬರುತ್ತೆ.
ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 10x ಝೂಮ್ ಮಾಡ್ಬೋದು ಮತ್ತು ಫ್ರಂಟ್ನಲ್ಲಿ 60 MP ಸೆಲ್ಫಿ ಕ್ಯಾಮ್ರಾ ಇದೆ ಮತ್ತು ಇದರ ಕ್ವಾಲಿಟಿ ಚೆನ್ನಾಗಿದೆ. ಕಲರ್ಸ್ ಪರವಾಗಿಲ್ಲ, ಡೀಸೆಂಟ್ ಆಗಿ ಬರುತ್ತೆ. ಈ ಫೋನ್ನ ಮೇನ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾಯಿಂದ 1080p ವಿಡಿಯೋಸ್ನ 30 FPS ತೆಗಿಬೋದು. ವಿಡಿಯೋ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ, ಬ್ರೈಟ್ ಆಗಿ ಬರುತ್ತೆ, ಕಲರ್ಸ್ ವಿವಿಡ್ ಆಗಿ ಕಾಣುತ್ತೆ ಮತ್ತು ಇದರಲ್ಲಿ 10x ಝೂಮ್ ಮಾಡ್ಬೋದು. ಜೊತೆಗೆ ಅಂಡರ್ ವಾಟರ್ ಫೋಟೋಸ್ ಕೂಡ ತೆಗಿಬೋದು, ವಿಡಿಯೋಸ್ ಕೂಡ ತೆಗಿಬೋದು ಮತ್ತು ಲೋ ಲೈಟ್ನಲ್ಲಿ ವಿಡಿಯೋಸ್ ಆ್ಯಂಡ್ ಫೋಟೋಸ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಈ ಫೋನ್ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಹೇಳೋಕ್ಕಾಗಲ್ಲ, ಆದರೆ ಇದರ ಬಡ್ಜೆಟ್ ಅಕೌಂಟ್ಲಿ ಕ್ಯಾಮ್ರಾ ಓಕೆ ಅಂತಲೇ ಹೇಳ್ಬೋದು. ಇನ್ನು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ ಈ ಫೋನ್ ಆಂಡ್ರಾಯ್ಡ್ 15 ಮತ್ತು ರಿಯಲ್ಮಿ UI 6.0 ಬರ್ತಾ ಇದೆ. ಈ ಫೋನ್ಗೆ 2 years OS ಅಪ್ಡೇಟ್ ಸಿಗ್ತಾ ಇದೆ ಮತ್ತು 3 years ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಈ ಫೋನ್ನ 3 years ಆರಾಮಾಗಿ ಯೂಸ್ ಮಾಡ್ಬೋದು. ಈ UI ತುಂಬ ಅನ್ನೆಸರಿ ಆಪ್ಸ್ ಬರುತ್ತೆ, ಆದರೆ ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಆದರೆ ಇದನ್ನು UI ಜಾಸ್ತಿ ಚೆನ್ನಾಗಿಲ್ಲ, ನನಗೆ UI ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನು ಇದರ ಕನೆಕ್ಷನ್ ಕಡೆ ಬಂದರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗ್ತಾ ಇದೆ, Wi-Fi 6 ಇದೆ, ಬ್ಲೂಟೂತ್ 5.2 ಇದೆ, ಡ್ಯುಯಲ್ ಬ್ಯಾಂಡ್ 4G ಸಪೋರ್ಟ್ ಕೂಡ ಇದೆ ಮತ್ತು ವೈಡ್ ವೈನ್ L1 ಕೂಡ ಇದೆ. ಸೊ ಈ ಪ್ರೈಸ್ ರೇಂಜ್ಗೆ ಈ ಫೋನ್ ಚೆನ್ನಾಗಿದೆ, ಈ ಫೋನ್ನ ತಗೊಳ್ಬೋದು. ಕ್ಯಾಮ್ರಾ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ ಮತ್ತು ಈ ಫೋನ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.